ರಾಧೆ ಕೃಷ್ಣ, ನಮಸ್ತೆ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಿಖಿತಾ ರಾಜೇಶ್ ಬ್ಲಾಗ್ಸ್. ಸೊ ನನ್ನ ಹೊಸ ಮನೆಯಲ್ಲಿ ಹೊಸ ದಿನ. ಸೊ ಫಸ್ಟ್ ಡೇ ಇನ್ ಮೈ ನ್ಯೂ ಹೋಮ್. ಇದು ಇವತ್ತಿನ ಬ್ಲಾಗ್. ಸೊ ಇದೊಂದು ಡೈಲಿ ಬ್ಲಾಗ್ ಆಗಿರುತ್ತೆ. ಸೊ ಏನು ಮಾಡ್ತೀನಿ, ಏನೇನಿರುತ್ತೆ ಬ್ಲಾಗಲ್ಲಿ ಎಲ್ಲ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ಬೆಳಗ್ಗೆ ಎದ್ದ ತಕ್ಷಣ ಮೊದಲನೇ ಕೆಲಸ ಅಂದರೆ ಬೆಳಗ್ಗೆ ಮನೆ ಬಾಗಿಲನ್ನ ನೀಟಾಗಿ ಸ್ವಚ್ಛ ಮಾಡಿ ರಂಗೋಲಿ ಹಾಕೋದೆ ಮೊದಲನೇ ಕೆಲಸ ಅಂತ ಅನಿಸುತ್ತೆ. ಸೊ ನನ್ನ ರೂಟೀನ್ ಅಂತೂ ಹಾಗೇ ಇತ್ತು. ಸೊ ರೂಟೀನೆಲ್ಲ ಮುಗಿದ್ಮೇಲೆ ಸ್ವಲ್ಪ ಗಿಡಗಳಿಗೆ ನೀರು ಹಾಕ್ಬಿಡೋಣ ಅಂತ ನೀರು ಹಾಕ್ತಾಯಿದ್ದೆ. ನಾನು ಹಾಕೋ ಬದಲು ನನ್ನ ಮಗಳ ಕೈಲಿ ನೀರು ಹಾಕ್ಸೋಣ ಅಂದ್ಬಿಟ್ಟು ಅವಳನ್ನ ಬಾ ಅಂತ ಫೋರ್ಸ್ ಮಾಡಿ ಕರೆದು ಹಾಕ್ಸ್ತಾಯಿದ್ದೆ. ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಮಕ್ಕಳನ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ. ನಾನು ಇನ್ಕ್ಲೂಡ್ ಮಾಡ್ಕೋತೀನಿ ಕೆಲವೊಂದು ಕೆಲಸಕ್ಕೆ, ಆದರೆ ಅವಳು ಒಂದೊಂದು ಕೆಲಸಕ್ಕೆ ಇನ್ಕ್ಲೂಡ್ ಆಗೋಲ್ಲ, ಬೇಡ ಅಂತ ಹೋಗ್ಬಿಡ್ತಾಳೆ. ಆವಾಗ ಫೋರ್ಸ್ ಮಾಡಲ್ಲ, ನಾನು ಬಿಟ್ಬಿಡ್ತೀನಿ. ಸೊ ಇಬ್ಬರು ಸೇರಿ ನೀರು ಹಾಕಿ ಒಳಗಡೆ ಹೋದ್ವಿ. ಮಕ್ಕಳನ್ನ ಬ್ಯುಸಿಯಾಗಿರ್ಸೋದು ಅಮ್ಮಂದ್ರಿಗಿರೋವಂಥ ಒಂದು ದೊಡ್ಡ ಚಾಲೆಂಜು. ಅವಾಗ ಸ್ವಲ್ಪ ಬೆಳೆದ್ಬಿಟ್ರೆ ಸಾಕು, ಅಲ್ಲಿ ಇಲ್ಲಿ ಓಡಾಡೋದು ಎಲ್ಲ ಮಾಡ್ತಾಯಿರ್ತಾರೆ, ತುಂಟತನ ಕಲ್ತ್ಬಿಡ್ತವೆ. ಅವ್ರನ್ನ ಬ್ಯುಸಿಯಾಗಿರ್ಸೋದೇ ಕಷ್ಟದ ಕೆಲಸ. ಗಿಡಗಳಿಗೆಲ್ಲ ನೀರು ಹಾಕಾದ್ಮೇಲೆ ಕಿಚನಿಗೆ ಬಂದೆ. ಸೊ ಕಿಚನಿಗೆ ಬಂದಾದಮೇಲೆ ಮೊದಲು ಮಾಡೋವಂಥ ಕೆಲಸನೇ ಬಿಸಿನೀರು ಕಾಯಿಸೋದು. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಬಿಸಿನೀರನ್ನ ಕುಡಿತೀವಿ ಫಸ್ಟ್ ಎದ್ದ ತಕ್ಷಣ. ಸೊ ಇಬ್ಬರು ಬಿಸಿನೀರು ಕುಡಿದ್ವಿ. ಎಲ್ಲ ಮುಗಿಸಾಯಿತು. ಈಗ ನಾಷ್ಟಕ್ಕೆ ಅಂತ ವೆಜಿಟೇಬಲ್ ಪಲಾವ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಬನ್ನಿ, ವೆಜಿಟೇಬಲ್ ಪಲಾವ್ ಸಿಂಪಲ್ ಆಗಿ ಮಸಾಲೆ ಎಲ್ಲ ಆಡಿಸ್ದೆ ಹೇಗೆ ಮಾಡ್ಕೋತೀವಿ ಅಂತ ನಿಮಗೂ ತೋರಿಸ್ತೀನಿ. ಲೆಟ್ಸ್ ಗೋ. ಮೊದಲಿಗೆ ಒಂದು ಕುಕ್ಕರ್ಗೆ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಾನು ತೊಗೊಂಡಿದ್ದು 1 ಲೋಟ ಅಕ್ಕಿ ಅಷ್ಟೇ, ಅದ್ರ ತಕ್ಕಂಗೆ ಎಣ್ಣೆನ ಹಾಕ್ಕೊಂಡಿದ್ದೆ. ನೀವು ಅಕ್ಕಿ ಎಷ್ಟು ತೊಗೋತೀರ ಅನ್ನೋದ್ರ ಮೇಲೆ ಎಣ್ಣೆನ ಅಳತೆ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕ್ಕೊಂಡು, ಈ ಸ್ಪೈಸಸ್ ಎಲ್ಲ ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕು, ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ ಬೇಗನೆ. 3 ಇಂದ 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ. ಹಸಿಮೆಣ್ಸಿನ್ಕಾಯಿ ನಾನು ಯಾವಾಗಲೂ ಉದ್ದಕ್ಕೆ ಸೀಳು ಹಾಕ್ಕೊಂಡಿರ್ತೀನಿ, ಖಾರ ಬರುತ್ತೆ ಅಂತ. ಆಮೇಲೆ ಉದ್ದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡೆ. ಈರುಳ್ಳಿ ಬೇಗ ಸಾಫ್ಟ್ ಆಗಬೇಕು ಅಂತಂದರೆ ಒಂದು 1/4 ಚಮಚದಷ್ಟು ಉಪ್ಪನ್ನು ಹಾಕಬೇಕು. ಸೊ ಉಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸಿದ್ರೆ ಅದು ಬೇಗ ಸಾಫ್ಟ್ ಆಗಿಬಿಡುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಸೊ ಅದು ಗೋಲ್ಡನ್ ಬ್ರೌನ್ ಆಗ್ತಿದ್ದಾಗೇ 2 ರಿಂದ 3 ಟೊಮೊಟೊನ ಕೊಯ್ದಿಟ್ಕೋಬೇಕು ಸಣ್ಣದಾಗಿ. ಆ ಟೊಮೊಟೊನ ಹಾಕಬೇಕು. ನಾನು 1 ಲೋಟ ಅಕ್ಕಿ ತೊಗೊಂಡಿರೋದಕ್ಕೆ 3 ಟೊಮೊಟೊ ತೊಗೊಂಡಿದ್ದೀನಿ. ನೀವು ಜಾಸ್ತಿ ತೊಗೋತೀರಾ ಅನ್ನೋದಾದರೆ 4 ರಿಂದ 5 ಬೇಕೇ ಬೇಕು. ಟೊಮೊಟೊ ಸಾಫ್ಟ್ ಆದಮೇಲೆ ಮಸಾಲೆ ಪೌಡರ್ಗಳನ್ನ ಹಾಕ್ಕೋಬೇಕು. 1/4 ಚಮಚ ಅರಿಶಿನದ ಪುಡಿ, ಹಾಗೆ 1 ಚಮಚದಷ್ಟು ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪುಡಿ ಮತ್ತು 2 ಚಮಚದಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ತರಕಾರಿಗಳನ್ನೆಲ್ಲ ಹಾಕ್ಕೊಂಡಿದ್ದೆ. ನಾನು ತೊಗೊಂಡಿದ್ದು ಕ್ಯಾರೆಟ್, ಬೀನ್ಸ್ ಮತ್ತು ಆಲೂಗಡ್ಡೆ. ನೀವು ತೊಗೋತೀರಾ ಅಂದರೆ ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು. 2 ನಿಮಿಷ ಚೆನ್ನಾಗಿ ತರಕಾರಿ ಎಲ್ಲ ಮೆತ್ತಗಾಗೋವರೆಗೂ ಬಾಡಿಸ್ಕೊಂಡೆ. ಆಮೇಲೆ 1 ಲೋಟ ಅಕ್ಕಿಗೆ ನಾನು 2.5 ಲೋಟ ನೀರನ್ನ ಹಾಕ್ಕೊಂಡೆ, ಯಾಕೆಂದರೆ ತರಕಾರಿ ಹಾಕಿರೋದ್ರಿಂದ ಅರ್ಧ ಲೋಟ ನೀರು ಎಕ್ಸ್ಟ್ರಾ ಹಾಕ್ಕೊಂಡೆ ಬೇಕಾಗುತ್ತೆ ಅಂತ. ಹಾಗೆ ಉಪ್ಪು ಖಾರ ಕೂಡ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಸೊ ಈಗ ಉಪ್ಪು ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು. ಸ್ವಲ್ಪ ಜಾಸ್ತಿ ಉಪ್ಪೇ ಹಾಕ್ಕೋಬೇಕು. ಸೊ ಒಂದು ಕುದಿ ಕುದ್ಮೇಲೆ ಅಕ್ಕಿನ ಹಾಕಬೇಕು. ಅಕ್ಕಿ ಹಾಕಿ 2 ನಿಮಿಷ ಕುದಿಯಕ್ಕೆ ಬಿಡಬೇಕು. ಅದು 2 ನಿಮಿಷ ಕುದ್ಮೇಲೆ ಒಂದು ಕುದಿ ಬಂತು ಅಂದಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸಿದ್ರೆ ಸಾಕು. ಸೊ ಪೂಜೆ ಎಲ್ಲ ಮಾಡಾಯಿತು. ಆಮೇಲೆ ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು 3 ಜನ ಕೂತ್ಕೊಂಡು ನಾಷ್ಟನ ಮಾಡಿದ್ವಿ. ಸೊ ಅವಳಿಗೆ ಹಾಕ್ಕೊಟ್ವಿ, ಬಟ್ ಅವಳು ಅಷ್ಟು ತಿನ್ನಲೇ ಇಲ್ಲ. ಸೊ ಇದಾದಮೇಲೆ ಮಧ್ಯಾಹ್ನದ ರೂಟೀನ್ ಮಾಡ್ಕೊಂಬಿಡೋಣ, ಅಡುಗೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ ನಾನು ಮಾಡ್ತಾ ಇದ್ದಿದ್ದು ಸಪ್ಪನ ಬೇಳೆ ಸಾರು. ಇದು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ಸು. ಹಾಗೆ ಆಂಧ್ರ ಸ್ಟೈಲಲ್ಲೂ ಮಾಡ್ತಾರೆ. ಇದು ಆಂಧ್ರ ಕಡೆಯೂ ಮಾಡ್ತಾರೆ ಸಪ್ಪನ ಬೇಳೆ ಅಂತ. ಸೊ ಮೊದಲಿಗೆ ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೋಬೇಕು. ಅದಕ್ಕೆ ಒಂದು 4 ರಿಂದ 5 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಾಸ್ತಿನೇ ಹಾಕ್ಕೋಬೇಕು. ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡಿರುವಂತಹ 2 ಈರುಳ್ಳಿ, 3 ರಿಂದ 4 ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂತಹ ಟೊಮೊಟೊನ ಹಾಕ್ಕೋಬೇಕು. ಸೊ ಸಿಪ್ಪೆ ತೆಗೆದಿಟ್ಟಿರುವಂತಹ 1 ಗೆಂಡೆ ಬೆಳ್ಳುಳ್ಳಿ. ಹಾಗೆ ಇದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. 1 ಸ್ಪೂನ್ ಎಣ್ಣೆನ ಮೇಲೆ ಬಿಟ್ಟರೆ ಅಂಟಲ್ಲ, ಚೆನ್ನಾಗಿ ಬೇಯುತ್ತೆ ಅಂತ. ಲಿಡ್ ಕ್ಲೋಸ್ ಮಾಡಿ 5 ರಿಂದ 6 ವಿಷಲ್ ಕೂಗಿಸಿದಾಗ ಈ ರೀತಿ ಮೊಸರಾಗಿ ಬೆಂದಿರುತ್ತೆ. ಅದನ್ನು ಸ್ವಲ್ಪ ಮಸ್ತು ಆಮೇಲೆ ಅದಕ್ಕೆ ಒಗ್ಗರಣೆನ ಕೊಟ್ಕೋಬೇಕು. ಅದಕ್ಕೂ ಮುಂಚೆ ಜೀರಿಗೆ ಮೆಣಸನ್ನು ಪುಡಿ ಮಾಡಿ ಹಾಕೋಬೇಕು. ಸ್ವಲ್ಪ ಕಲ್ಲಲ್ಲಿ ಜಜ್ಜಿ ಕೂಡ ಹಾಕೋತಾರೆ ಅರದ್ದು, ಆದರೆ ನಾನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಪುಡಿನ ಹಾಕೋಬೇಕು. ಒಗ್ಗರಣೆಗೆ 2 ಚಮಚ ಎಣ್ಣೆನ ಹಾಕಿ, ನೀವು ತುಪ್ಪನೂ ಹಾಕೋಬೋದು, ಚೆನ್ನಾಗಿರುತ್ತೆ. ಸಾಸಿವೆ,
ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಹಿಂಗನ್ನು ಹಾಕ್ಕೋಬೇಕು. ಕರಿಬೇವಿನ ಸೊಪ್ಪು, ಹಿಂಗು ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆ ಮಾಡಿಕೊಂಡ್ರೆ ಮುಗೀತು. ತುಂಬ ಚೆನ್ನಾಗಿ ಬಂದಿರುತ್ತೆ ಟೇಸ್ಟು. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ. ಅದು ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರು ಹಾಕ್ಕೊಂಡು ಸ್ವಲ್ಪ ಮೇಲೆ ತುಪ್ಪ ಬಿಟ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಎಷ್ಟು ತಿಂದ್ವಿ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಲಾಸ್ಟಲ್ಲಿ ಸ್ವಲ್ಪ ಒಗ್ಗರಣೆ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ತುಂಬ ಚೆನ್ನಾಗಿತ್ತು. ಸಾಂಬಾರು ಟೇಸ್ಟ್ ನೋಡಿದೆ, ಸ್ವಲ್ಪ ಸಾಲ್ಟ್ ಕಮ್ಮಿ ಅನಿಸ್ತು, ಸೊ ಸಾಲ್ಟು ಕೂಡ ಹಾಕ್ಕೊಂಡೆ. ಸೊ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ಅಷ್ಟರಲ್ಲಿ 5 ಗಂಟೆ ಆಗೋಯಿತು. ಸೊ ಕಾಫಿ ಮಾಡೋಣ ಅಂದ್ಬಿಟ್ಟು ಕಾಫಿ ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡು ಕಾಫಿ ಲವರ್, ನಾನು ಟೀ ಲವರ್. ಮಾಡಿದರೆ ಎರಡೂ ಮಾಡಬೇಕು ದಿನದಲ್ಲಿ. ಸೊ ಇವತ್ತು ಯಾಕೋ ನನಗೆ ಟೀ ಮಾಡೋ ಮೂಡ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಕಾಫಿ ಮಾಡಿಕೊಂಡು ಕಾಫಿನೇ ಕುಡಿದೆ ಅವ್ರ ಜೊತೆಗೆ. ಇದ್ರ ಮಧ್ಯದಲ್ಲಿ ಅಪ್ಪ ಮಗಳದ್ದು ಸ್ವಲ್ಪ ಜಗಳಗಳು ನಡೀತಾ ಇತ್ತು ಅಲ್ಲಿ. ಏನಂದರೆ ಅವಳು ಏನೋ ಅಂದ್ಬಿಟ್ಲಂತೆ. ಸೊ ಇವರು ಒಂದೇಟು ಹೊಡೆದಿದ್ದಾರೆ ಅಥವಾ ಗದರಿಸಿದ್ದಾರೆ, ಏನೋ ಗೊತ್ತಿಲ್ಲ. ಸೊ ಅದಕ್ಕೆ ಅವಳು ಮುನ್ಸ್ಕೊಂಡು ಆಚೆ ಹೋಗಿ ಸ್ಟೇರ್ಕೇಸ್ ಮೇಲೆ ಕೂತ್ಕೊಬಿಟ್ಟಿದ್ಲು. ನಾನು ಬರಲ್ಲ, ಹೋಗ್ತೀನಿ, ಎಲ್ಲೋ ಹೋಗ್ತೀನಿ ಅಂದ್ಬಿಟ್ಟು. ಸೊ ನನಗೆ ಅವಾಗ ಅನ್ನಿಸ್ತು, ಚಿಕ್ಕ ಮಕ್ಳಿಗೂ ಇಷ್ಟು ಹಠ, ಒಂದೇಟು ಹೊಡಿಯೋಂಗಿಲ್ಲ, ಒಂದು ಸ್ವಲ್ಪ ಬೈಯೋಂಗಿಲ್ಲ, ಇಷ್ಟು ಹಠ ಬಂದ್ಬಿಡುತ್ತೆ. ಇನ್ನು ದೊಡ್ಡವ್ರಿಗೆ ಹಠ ಇರೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅನ್ನಿಸ್ಬಿಡ್ತು. ಆಮೇಲೆ ನಾನು ಹೋಗಿ ಹೇಗೋ ಅವಳಿಗೆ ಪುಸ್ಲಾಯಿಸಿ ಕರ್ಕೊಂಡು ಬಂದಿದ್ದಾಯಿತು. ಬಂದು ಅವಳಿಗೆ ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಕಾಫಿ ಕುಡಿದ್ವಿ ನಾವು ಕೂಡ. ಸೊ ಆವಾಗ ನಡೆದಿದ್ದ ಕತೆ ಇದು. ಕರ್ಕೊಂಡು ಬಂದಮೇಲೆ ನನ್ನ ಮಗಳು ಬಂದು ಸಾರಿ ಪಪ್ಪ ಅಂತ ಕೇಳ್ತಾಯಿದ್ಲು ಅವ್ರ ಅಪ್ಪನಿಗೆ. ಸೊ ಅವರಪ್ಪ ಆಯಿತು, ಒಂದೇಟು ಹೊಡ್ಬಿಡು ಮಗಳೇ, ನಿನ್ಗೆ ಹೊಡೆದಿದ್ದು ನಾನು ಸಾರಿ ಅಂತ ಕೇಳಿದ್ರು. ಆಮೇಲೆ ಇಲ್ಲ, ಸಾರಿ ಪಪ್ಪ ಅಂತ ಕಿವಿ ಹಿಡ್ಕೊಂಡು ಕೇಳ್ತಾಯಿದ್ಲು. ಒಂದೊಂದು ಸರಿ ಅನಿಸುತ್ತೆ, ಎಷ್ಟು ಚೆಂದ ಇರುತ್ತೆ ಇವು ತಪ್ಪು ಮಾಡೋದು, ಆಮೇಲೆ ಸಾರಿ ಕೇಳೋದು ಅಂತ ಅನಿಸುತ್ತೆ. ಒಂದೊಂದು ಸರಿ ಅದೇ ಎಷ್ಟು ಇರಿಟೇಟ್ ಆಗಿಬಿಡುತ್ತೆ. ಅದಾದಮೇಲೆ ಅವಳಿಗೆ ಗೊತ್ತಾಗ್ಬಿಡ್ತು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಬಂದು ಅದನ್ನು ಕಿತ್ಕೊಳ್ಳೋಕ್ಕೆ ವೀಡಿಯೋನ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ಲು. ಅಮ್ಮ ಆಫ್ ಮಾಡು ಅಂತ. ನಾನು ಬಿಡಲಿಲ್ಲ. 2 ಸರಿ ಅದು ಹಂಗೆ ಮಾಡಿದ್ಲು. ಆಮೇಲೆ ಬೇಡ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ. ಸೊ ಬರೀ ಗಂಡ ಹೆಂಡ್ತಿರು ಮಾತ್ರ ಅಲ್ಲ, ಮಕ್ಳ ಜೊತೆನೂ ಈ ರೀತಿ ಕ್ವಾಲಿಟಿ ಟೈಮ್ಸ್ ಅವಾಗವಾಗ ಸ್ಪೆಂಡ್ ಮಾಡೋದು ತುಂಬಾ ಒಳ್ಳೆಯದು. ಬಿಕಾಸ್ ಅದೇ ಅಲ್ವಾ ಮಕ್ಕಳಿಗೆ ಇಂಪಾರ್ಟೆಂಟು. ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಮಕ್ಕಳಿಗೆ ದೊಡ್ಡ ಇಂಪಾರ್ಟೆಂಟ್ ಕೆಲಸ. ಸೊ ಈ ರೀತಿ ಎಲ್ಲ ಅಪ್ಪ ಅಮ್ಮಂದಿರು ಸ್ವಲ್ಪ ಹೊತ್ತು ಅಂದರೆ ಒಂದು 1 ಅವರ್ ಆದರೂ ದಿನದಲ್ಲಿ ಮಕ್ಳಿಗೋಸ್ಕರ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ನಾನು ಕೂಡ ಸಂಜೆ ಆಗಿತ್ತು ಅಂತ ದೇವ್ರ ಪೂಜೆ ಎಲ್ಲ ಮಾಡಿ, ಆಮೇಲೆ ಇಡೀ ದಿನ ನಮ್ಮ ಮಮ್ಮಿ ಮನೆಗೆ ಹೋಗೇ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಮಮ್ಮಿ ಮನೆಗೆ ಹೋದೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.